ಇವತ್ತು ಗುರು ಪರಿವರ್ತನೆ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ, ವೃಷಭ ರಾಶಿಗೆ ಗುರುವಿನ ಪ್ರವೇಶ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ 12 ರಾಶಿಯ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಇದ್ವಿ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಯನ್ನು ತಿಳಿಸ್ಕೊಡೋದಾದರೆ? ವೃಶ್ಚಿಕ ರಾಶಿಯವರಿಗೆ ಗುರು ಸಪ್ತಮಕ್ಕೆ ಬಂದಿದ್ದಾನೆ. ಸತ್ಪತ್ನಿ ಸುತವಾನ್ ಮದೇ ಸುಭಗಃ ಅಂತ ಹೇಳಿದೆ. ನೋಡಪ್ಪ, ಇಷ್ಟು ದಿವಸ ನಿಮಗೆ ದಾಂಪತ್ಯದಲ್ಲಿ ಕಿರಿಕಿರಿ, ಜಗಳ, ಕಲಹ ಈ ಥರ ಇತ್ತು ಅಂತಂದರೆ ಈಗ ಹಾಗಲ್ಲ. ಎಲ್ಲ ಬಿಡುಗಡೆಯಾಗಿ ಒಂದು ಸಾಮರಸ್ಯ, ಒಂದು ಅನುರಾಗದ ಜೀವನ ಪ್ರಾರಂಭ ಆಗುತ್ತೆ. ನೀವು ಇಷ್ಟು ದಿವಸ ಹೆಣ್ಣು ನೋಡ್ತಾ ಇದ್ದೀರಿ ಸಿಕ್ಕಿಲ್ಲ, ಗಂಡು ನೋಡ್ತಾ ಇದ್ದೀರಿ ಸಿಕ್ಕಿಲ್ಲ, ಈಗ ನೋಡಿ ಗುರುಬಲ ಬಂದುಬಿಡ್ತೆ ನಿಮಗೆ. ಹೀಗಾಗಿ ನಿಮ್ಮ ಬದುಕು ಈಗ ಸುಗಮವಾಗುತ್ತೆ, ನಿಮ್ಮ ದಾರಿ ಸುಲಭವಾಗುತ್ತೆ. ವ್ಯಾಪಾರಿಗಳು ಇಷ್ಟು ದಿವಸ ಬರೀ ಲಾಸೇ ಆಗೋಯಿತು, ಎಷ್ಟು ಖರ್ಚು ಮಾಡಿದ್ವಿ, ಎಷ್ಟು ಇನ್ವೆಸ್ಟ್ ಮಾಡಿದ್ವಿ, ಬರೀ ಫಲ ಇಲ್ಲ ಅಂತಿದ್ರಿ, ಈಗ ಹಾಗಲ್ಲ, ಅನುಕೂಲ ಆಗ್ತಾ ಹೋಗುತ್ತೆ, ಚಿಗುರುತ್ತೆ. ನಿಮ್ಮ ವ್ಯಾಪಾರದಲ್ಲಿ ಚಿಗುರು ಉಳಿಯುತ್ತೆ, ಲಾಭದ ಚಿಗುರದು. ಹೀಗಾಗಿ ಹೆಚ್ಚಿನ ಅನುಕೂಲ ಉಂಟಾಗ್ತಾ ಹೋಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಮತ್ತು ನಿಮ್ಮ ಪ್ರಯಾಣ ವಿದೇಶಗಳಿಗೆ ಹೋಗಬೇಕು ಅಂತಿದ್ದರೆ ನೋಡಿ, ಗುರು ಆಕಾಶ ಆ ಒಂದು ಈ ಪಂಚಭೂತಗಳಲ್ಲಿ ಆಕಾಶ ತತ್ವ ಇದೆಯಲ್ಲ, ಅದಕ್ಕೆ ಅಧಿಪತಿ. ಹೀಗಾಗಿ ಗುರು ಸಪ್ತಮ ಬಂದಾಗ ನಿಸ್ಸಂಶಯವಾಗಿ ಕೆಲವರಿಗೆ ವಿದೇಶ ಪ್ರಯಾಣ ಇದೆ. ಜಾತಕದಲ್ಲೂ ಚೆನ್ನಾಗಿದ್ದರೆ ನಿಸ್ಸಂಶಯವಾಗಿದೆ. ಇನ್ನು ಆತ ಧನಾಧಿಪತಿ. ಹೀಗಾಗಿ ಧನ ಸಮೃದ್ಧಿ, ವಾಗ್ ಸಮೃದ್ಧಿ, ಮಾತಿನ ಸಮೃದ್ಧಿ, ಮಾತಿನ ಕೌಶಲ್ಯ ಚೆನ್ನಾಗಿರ್ತದೆ. ಇನ್ಮೇಲೆ ಪಂಚಮಾಧಿಪತಿ ಕೂಡ ಹೌದು. ಹೀಗಾಗಿ ಬೌದ್ಧಿಕವಾಗಿ ತುಂಬ ಆಲೋಚನಾ ಶಕ್ತಿ ಹೆಚ್ಚಾಗುತ್ತೆ. 4 ಜನ ಕರೆದು ನಿಮ್ಮನ್ನೇ ಸಲಹೆ ಕೇಳ್ತಾರೆ, ಏನು ಸ್ವಾಮಿ ಇದನ್ನು ತಗೊಳ್ಳ, ಈ ನಿರ್ಣಯ ಮಾಡಲ ನಾನು, ಆಯಿತು ನೀವು ಹೇಳಿದ್ರೆ ಮುಗೀತದು. ಹಾಗೆ ಅಂಥದ್ದೊಂದು ವಿಶೇಷವಾದ ಪ್ರತಿಭೆ ಬರುತ್ತೆ, ಪ್ರತಿಭಾ ಶಕ್ತಿ ಬರುತ್ತೆ. ಜೊತೆಗೆ ಉನ್ನತ ಶಿಕ್ಷಣದವರಿಗೆ ತುಂಬ ಚೆನ್ನಾಗಿದೆ, ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ. ಅಂತೂ ನೀವೇನು ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡೋ ಕೌಶಲ್ಯ ಯಾರು ಕಂಡುಕೊಂಡಿದ್ದೀರಾ ಅವರಿಗೆಲ್ಲ ತುಂಬ 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 ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಒಂದು ಬಂಗಾರದ ಫಲ ತಂದು ಕೊಡುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಪ್ರಾರ್ಥನೆಗೆ ನೀವು ನಿಮ್ಮ ಇಷ್ಟ ದೇವತಾ ಆರಾಧನೆಯನ್ನು ಮಾಡಿ ಅನುಕೂಲ ಆಗುತ್ತೆ. ಧನುಸ್ಸು ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ 6ನೇ ಮನೆಗೆ ಗುರುವಿನ ಪ್ರವೇಶ. 6ನೇ ಮನೆ ಅನ್ನೋದು ದುಸ್ಥಾನ, ಅದು ಅಷ್ಟು ಒಳ್ಳೆಯ ಸ್ಥಾನ ಅಲ್ಲ. ಷಷ್ಠೇ ಸ್ಯಾದ್ ಅಲಸಹ ಅಂತ ಹೇಳಿದೆ. ಆಲಸ್ಯ ಅನ್ನೋದು ಜಾಸ್ತಿ ಆಗುತ್ತೆ. ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪು ಅಂತ. ರಿಪುಸ್ಥಾನವೂ ಹೌದು. ಆಲಸ್ಯ ಅಂತಕ್ಕಂಥ ಶತ್ರು ನಿಮಗೆ ಪಾಲಿಗೆ ಈಗ ಹುಟ್ಟುಕೊಳ್ತಾನೆ. ಹೀಗಾಗಿ ಧನುಸ್ಸು ರಾಶಿಯವರು ತುಂಬ ಜಾಗ್ರತೆಯಿಂದ ಇರಬೇಕು. ಸುಖಾಧಿಪತಿ ಕೂಡ ಹೌದು. ಸುಖಾಧಿಪತಿ ಜನ್ಮಾಧಿಪತಿ 6ನೇ ಮನೆಗೆ ಹೋದರೆ ಆರೋಗ್ಯ ಕಳ್ಕೊಳ್ತೀರಾ. ಆಲಸ್ಯದಿಂದಾಗಿ, ಸೋಮಾರಿತನದಿಂದಾಗಿ ನಿಮ್ಮ ಯಾವುದೇ ಚಟುವಟಿಕೆಗಳಿಗೆ ಫಲವಿಲ್ಲದೆ ಹೋಗುತ್ತೆ. ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ. ಸಾಲ ಬಾಧೆ ಹೆಚ್ಚಾಗುವ ಸಾಧ್ಯತೆ ಇದೆ. ಏನು ಹೀಗೆ ಪಟ್ಟಿ ಬಳಿ ಕೆಟ್ಟ ಫಲವನ್ನೇ ಹೇಳ್ತಾ ಇದ್ದೀನಿ ಅಂತ ಬೈಕೋಬೇಡಿ, ಬೇಸರ ಮಾಡ್ಕೋಬೇಡಿ. ನಿಮ್ಮ ರಾಶಿಗೆ ಅದು ದುಸ್ಥಾನ. ಹೀಗಾಗಿ ಬೌದ್ಧಿಕವಾಗಿ ಕೂಡ ನೀವು ಕುಸ್ತೋಗ್ಬಿಡ್ತೀರಾ. ಏನು ಆಲೋಚನೆ ಮಾಡ್ತಾಯಿದ್ದೀನಿ ಅನ್ನೋದು ಮಂತ್ರಾಲೋಚನೆ ಕಳ್ಕೊಂಡ್ಬಿಡ್ತೀರ ಶಕ್ತಿಯನ್ನು. ಹೀಗಾಗಿ ಇನ್ನೊಬ್ಬರ ಸಲಹೆ ತೊಗೊಳ್ಳೋದು ಬಹಳ ಒಳ್ಳೆಯದು. ಗುರು ಸಮಾನರ ಸಲಹೆ ತೊಗೊಂಡು ನೀವು ಹೆಜ್ಜೆ ಇಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಮತ್ತು ಈ ಮನೆ ವಿಚಾರದಲ್ಲಿ, ಸೈಟು, ಮನೆ ಇವುಗಳ ವಿಚಾರದಲ್ಲಿ ತಗೊಳ್ಳುವಾಗ ತುಂಬ ಎಚ್ಚರಿಕೆಯಿಂದ ನೀವೆಲ್ಲ ಪರಿಶೀಲನೆ ಮಾಡಿಕೊಂಡು ಎಚ್ಚರಿಕೆಯಿಂದ ನೀವು ಮನೆ ತೊಗೊಳ್ಬೇಕು ಅಥವಾ ಸೈಟ್ ತೊಗೋಬೇಕು ಅಂತಂದರೆ ಯೋಚಿಸಿ. ಯಾಕೆಂದರೆ ಅದು ಹೊರೆಯಾಗಿಬಿಡುತ್ತೆ ನಿಮಗೆ. ಬಹಳ ಕಠಿಣವಾದ ಪರಿಸ್ಥಿತಿ, ದುರ್ಗಮ ಸ್ಥಿತಿ ಅಂತ ಅಂಥದ್ದೊಂದು ಸಾಧ್ಯತೆ ಎದುರಾಗ್ಬಿಡುತ್ತೆ. ಅಷ್ಟಲ್ಲದೆ ತಂದೆಯ ಬಂಧುಗಳು ಇರ್ತಾರಲ್ಲ, ಜ್ಞಾತಿಗಳು ಅಂತ ಕರೀತಾರೆ, ಅವ್ರ ಜೊತೆಗೆ ವಿರೋಧಗಳು, ಕ್ಲೇಶಗಳು, ಕಲಹಗಳು ಇವುಗಳೆಲ್ಲ ಶುರುವಾಗೋ ಸಾಧ್ಯತೆ, ಅದನ್ನು ಕೂಡ ಸೂಚಿಸ್ತಾ ಇದೆ. ಹೀಗಾಗಿ ಧನಸ್ಸು ರಾಶಿಯವರು, ನಿಮ್ಮ ರಾಶಿ ಅಧಿಪತಿನೇ ಗುರು, ಹಾಗಂತ ನೀವು ಮೈ ಮರಿಬಾರ್ದು, ಹೋಗಿರೋ ಕ್ಷೇತ್ರಕ್ಕೆ. ಹೀಗಾಗಿ ತುಂಬ 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 ಹುಷಾರಾಗಿರಬೇಕು. ತಪ್ಪದೇ ನೀವು ಗುರು ಸನ್ನಿಧಾನದಲ್ಲಿ ಗುರುಚರಿತ್ರೆ ಪಾರಾಯಣ, ಮನೆಯಲ್ಲಿ ಪ್ರತಿ ದಿವಸ ಗುರು ಸೇವೆ, ನೀವು ಯಾರನ್ನು ಗುರು ಅಂತ ಭಾವಿಸ್ತೀರೋ, ವಸ್ತುತಃ ನಮ್ಮ ಈ ನವಗ್ರಹಗಳ ಗುರುವನ್ನು ಆರಾಧನೆ ಮಾಡಬೇಕಲ್ವ, ಗುರು ತಾನೇ ನಿಮಗೆ ತೊಂದರೆಯಲ್ಲಿರ್ತಕ್ಕಂಥದ್ದು. ಹೀಗಾಗಿ ಗುರುವಿನ ಮಂತ್ರವನ್ನು ಕೇಳ್ತಕ್ಕಂಥದ್ದು, ಕಡಲೆಯ ದಾನವನ್ನು ಮಾಡ್ತಕ್ಕಂಥದ್ದು, ಸರಳವಾದ ಪರಿಹಾರಗಳಿವೆಲ್ಲ. ಇದನ್ನು ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಮಕರ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನಕ್ಕೆ ಗುರು ಪ್ರವೇಶ ಆಗ್ತಾ ಇರತಕ್ಕಂಥದ್ದು. 5ನೇ ಮನೆಯನ್ನು ಶುಭ ಸ್ಥಾನ ಅಂತ ಕರೀತಾರೆ. ನಿಮಗೂ ಕೂಡ ಗುರುಬಲ. ಪಂಚಮಕ್ಕೆ ಗುರು ಪ್ರವೇಶ ಆದರೆ ಮಹೇಶ ಸಚಿವೌ ಧೀಮಾನ್ ಸುತಸ್ಥೇ ಗುರು ಅಂತ ಹೇಳುತ್ತೆ. ಹೀಗಾಗಿ ಬುದ್ಧಿವಂತರಾಗ್ತೀರಾ ಅಂತ ನೋಡಿ. ನಾವು ಬದುಕಿನಲ್ಲಿ ಚೆನ್ನಾಗಿರಬೇಕು ಅಂತಂದರೆ ಬುದ್ಧಿವಂತರಾಗಬೇಕು, ಅರಿವಿರಬೇಕು ನಮಗೆ. ಆಗ ನಾವು ಹೆಚ್ಚು ಸುಖ ಪಡಲಿಕ್ಕೆ ಸಾಧ್ಯವಾಗುತ್ತೆ.
ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ, ಹೆಚ್ಚು ಪ್ರಶಂಸೆ ಬರಲಿಕ್ಕೆ ಅವಕಾಶ ಆಗುತ್ತೆ. ಅಂಥ ಸ್ಥಳಕ್ಕೆ ಗುರು ಹೋಗ್ತಾ ಇದ್ದಾನೆ. ಹೀಗಾಗಿ ಬೌದ್ಧಿಕವಾಗಿ ಬೆಳವಣಿಗೆ ಆಗುತ್ತೆ. ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಪಂಚಮ ಸ್ಥಾನ ಸಂತಾನ ಸೂಚಕ ಸ್ಥಾನ. ಹೀಗಾಗಿ ಸಂತಾನ ಆ ಒಂದು ಸೂಚನೆಗಳು ಸಿಗ್ತಾ ಹೋಗ್ತಕ್ಕಂಥ ಅಂಥ ಒಂದು ಫಲಕ್ಕೆ ನೀವು ದಾರಿಯಾಗ್ತಕ್ಕಂಥ ಸಾಧ್ಯತೆ ಇದೆ. ಮತ್ತು ಧೈರ್ಯ ಸಾಹಸಗಳು ಬರುತ್ತೆ. ಮಕ್ಕಳ ವಿಚಾರದಲ್ಲಿ ಇಷ್ಟು ದಿವಸ ಕ್ಲಾಶಸ್ ಇದ್ದರೆ ಅದೆಲ್ಲ ನಿವಾರಣೆಯಾಗಿ ಮಕ್ಕಳ ವಿಚಾರದಲ್ಲಿ ಒಂದು ಸಮಾಧಾನ ಫಲ ಬರುತ್ತದೆ. ಮಂತ್ರಾಲೋಚನೆ, ಸಭೆಗಳು, ಮೀಟಿಂಗ್ಗಳಂತೀವಲ್ಲ, ಅಲ್ಲೆಲ್ಲ ನಿಮ್ಮ ಪಾತ್ರ ಹೆಚ್ಚಾಗುತ್ತೆ. ಗುರುತರವಾದ ಜವಾಬ್ದಾರಿಯನ್ನು ನಿಮಗೆ ಕೊಡ್ತಾರೆ. ಇದು ನಿಭಾಯಿಸಕ್ಕೆ ನೀವು ಅರ್ಹರಿದ್ದೀರಾ, ಮಾಡಿ ಅಂತ ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ತಕ್ಕಂತಹ ಸಾಧ್ಯತೆ ಇದೆ. ತುಂಬ ಚೆನ್ನಾಗಿದೆ. ಗುರುದೃಷ್ಟಿ ಲಾಭಕ್ಕಿದೆ. ಹೀಗಾಗಿ ಲಾಭ ಹರಿದು ಬರುತ್ತೆ. ನೀವು ಆಲೋಚನೆ ತೆಗೆದುಕೊಂಡದ್ದು, ನೀವು ನಿರ್ಣಯ ತಗೊಂಡಿದ್ದು, ನೀವು ಸೈನ್ ಹಾಕಿದ್ದು, ಇದಕ್ಕೆಲ್ಲ ಲಾಭ ಇದೆ, ಹೆಚ್ಚಿನ ಶುಭ ಇದೆ. ಹೀಗಾಗಿ ನಿಮ್ಮ ಪಾಲಿಗೆ ಗುರುಬಲ ಬಂದಾಗ ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗುತ್ತೆ. ಶುಭ ಕೆಲಸಗಳಲ್ಲಿ ನೀವು ತೊಡಗ್ತೀರಾ. ಹೆಚ್ಚಿನ ಸ್ಟಡೀಸ್ಗೆ, ಹೈಯರ್ ಸ್ಟಡೀಸ್ ಅಂತೀವಲ್ಲ, ಉನ್ನತವಾದ ಶಿಕ್ಷಣಕ್ಕೆ ಮುಂದಾಗ್ತಕ್ಕಂತಹ ಸಾಧ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆಯ ಫಲಗಳು. ಹೀಗಾಗಿ ನಿಮ್ಮ ಪಾಲಿಗೆ ಗುರು ಶುಭ ಫಲವನ್ನು ತಂದು ಕೊಡ್ತಾನೆ, ಆತಂಕ ಬೇಡ. ಪ್ರಾರ್ಥನೆಗೆ ಗುರು ವ್ಯಯಾಧಿಪತಿ, ಇದನ್ನು ಮರಿಬಾರದು. ಹೀಗಾಗಿ ಕೆಲವೊಮ್ಮೆ ಆಲೋಚನೆಗಳೇ ನಿಮಗೆ ಮುಳುಗಿಸಿಬಿಡಬಹುದು. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ನೀವು ಕೂಡ ಗುರುಚರಿತ್ರೆ ಪಾರಾಯಣ ಮಾಡಿ, ಹೆಚ್ಚಿನ ಅನುಕೂಲ ಉಂಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.